ಇನ್ನು ಶರಣಾಗತಿಗೆ ಇರಾನ್ ಮುಂದಾಗದ ಹಿನ್ನೆಲೆ ಇರಾನ್ಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಇಲ್ಲಿ ಡೊನಾಲ್ಡ್ ಟ್ರಂಪ್. ನಮ್ಮ ಕೆಲ ಆಯುಧಗಳ ಶಕ್ತಿಯನ್ನ ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲ. ಇರಾನ್ ನಾಶಕ್ಕೆ ನಮಗೆ 2 ಸೆಕೆಂಡ್ ಸಾಕು. ನಾವು ತುಂಬಾ ವಿವೇಚನೆಯಿಂದ ವರ್ತಿಸ್ತಾ ಇದ್ದೀವಿ. ತೈಲ ನಿಕ್ಷೇಪಗಳ ಮೇಲೆ ದಾಳಿ ಬೇಡವೆಂದು ಹೇಳಿದ್ದೇನೆ. ನನ್ನ ರೀತಿ ಯಾವ ಅಧ್ಯಕ್ಷರು ಮಾಡಿಲ್ಲ ಅಂತ ಹೇಳಿ ಟ್ರಂಪ್ ಹೊಗಳ್ತಾ ಇದ್ದಾರೋ, ಎಚ್ಚರಿಕೆ ಕೊಡ್ತಾ ಇದ್ದಾರೋ, ಅಥವಾ ಇನ್ನು ಮುಂದೆ ಏನು ಮಾಡಬಹುದು ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಇರಾನ್ ಶರಣಾಗತಿ ಆಗ್ಬಿಡುತ್ತೆ, ಅದಕ್ಕೆ ಬೇರೆ ದಾರಿ ಇಲ್ಲ. ಇನ್ನು ಇರಾನ್ನ ಮುನ್ನಡೆಸುವಂಥ ಪ್ರತಿನಿಧಿ ಇಲ್ಲ. ಆಯತುಲ್ಲಾ ಖಮೇನಿ ಹತ್ಯೆ ಬಳಿಕ ಎಲ್ಲರೂ ಸೈಲೆಂಟ್ ಆಗ್ತಾರೆ. ಇರಾನ್ ನಮ್ಮ ಬಳಿ ಶರಣಾಗೇ ಆಗುತ್ತೆ ಅಂದುಕೊಂಡಿದ್ದಂಥ ಟ್ರಂಪ್ಗೆ ಇರಾನ್ ಯಾವುದೇ ಕಾರಣಕ್ಕೂ ನಾವು ಮಣಿಯೋದಿಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟು ಕಾಂಪೀಟ್ ಮಾಡ್ತೀವಿ, ಎಷ್ಟಾಗುತ್ತೋ ಅಷ್ಟು ಯುದ್ಧಕ್ಕೆ ಪ್ರತ್ಯುತ್ತರ ಕೊಡ್ತೀವಿ ಅಂತ ಹೇಳಿ ಇರಾನ್ ಪ್ರತೀಕಾರದ ಜ್ವಾಲೆಯನ್ನು ತೀರಿಸ್ಕೊಳ್ತಾನೆ ಇದೆ. ಅದು ದುಬೈ ಮೇಲೆ ಆಗಿರಬಹುದು, ಕತಾರ್ ಮೇಲೆ ಆಗಿರ್ಬೋದು, ಬಹಳಷ್ಟು ಕಡೆ ನೋಡ್ತಾ ಇದ್ದೀವಿ. ಇಸ್ರೇಲ್ ಮೇಲೆ ಆಗಿರ್ಬೋದು. ಇರಾನ್ ಕೈ ಕಟ್ಕೊಂಡು ಕುಳ್ತಿಲ್ಲ. ಅಮೆರಿಕಾದ ವಾಯುನೆಲೆಗಳು ಎಲ್ಲೆಲ್ಲಿದೆಯೋ ಅವೆಲ್ಲವನ್ನು ಕೂಡ ಉಡೀಸ್ ಮಾಡುವಂಥ ಕೆಲಸಕ್ಕೆ ಇರಾನ್ ಮುಂದಾಯಿತು. ಅಲ್ಲಿಗೆ ಒಂದಂತೂ ಅರ್ಥ, ಶರಣಾಗತಿಗೆ ಇರಾನ್ ಬಗ್ತಾ ಇಲ್ಲ. ಇರಾನ್ ಏನು ಮಾಡೋದಕ್ಕೆ ಸಾಧ್ಯ? ಶರಣಾಗಲೇಬೇಕು. ಅದ್ರ ಕೈಲಿ ಏನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅಂದುಕೊಂಡಿದ್ದಂಥ ಟ್ರಂಪ್ಗೆ ಇದು ಭಾರಿ ಹಿನ್ನಡೆ. ಒಂದು ಕಡೆ ಇರಾನ್ ಇಲ್ಲಿ ಕೈ ಕಟ್ಕೊಂಡು ಕುಳಿತಿಲ್ಲ, ಬದಲಾಗಿ ಪ್ರತಿ ದಾಳಿಯನ್ನು ಮಾಡಿಕೊಂಡೇ ಬರ್ತಾ ಇದೆ. ಹಾಗಾಗಿ ಇರಾನ್ಗೆ ಇದೀಗ ಈ ಮೂಲಕ ಖಡಕ್ ಎಚ್ಚರಿಕೆಯನ್ನು ನೀಡಿರೋದಿಲ್ಲಿ ಟ್ರಂಪ್. ನಮ್ಮ ಕೆಲ ಆಯುಧಗಳನ್ನು ಶಕ್ತಿ ಏನಿದೆ ಅದನ್ನು ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಇರಾನ್ ನಾಶ ಮಾಡೋದಕ್ಕೆ ನಮಗೆ ಜಸ್ಟ್ 2 ಸೆಕೆಂಡ್ ಸಾಕು. ಆದರೆ ನಾವು ವಿವೇಚನೆಯಿಂದ ವರ್ತಿಸ್ತಾ ಇದ್ದೀವಿ. ತೈಲ ನಿಕ್ಷೇಪಗಳ ಮೇಲೆ ದಾಳಿ ಬೇಡ ಅಂತ ಹೇಳಿದ್ದೇನೆ. ನನ್ನ ರೀತಿ ಯಾವ ಅಧ್ಯಕ್ಷರೂ ಮಾಡಿಲ್ಲ ಅಂತ ಹೇಳಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ಕೊಂಡಿದ್ದಾರೆ. You don't even want to know about it. Oh, you could end this thing in 2 seconds if you wanted to, but we are being very judicious. What we want to do, don't forget, Biden gave away, I rebuilt the military my first time. Unthinkable. You don't even want to know about it. Oh, you could end this thing in 2 seconds if you wanted to, but we are being very judicious.